ಎಸ್, ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ, ಏನು ಅಂತ ನೋಡೋಣ ಬನ್ನಿ. ಓಕೆ, ಐಟಿ ದಾಳಿ ರಾಜಕೀಯ ಪ್ರೇರಿತ ಅನ್ನುವಂತಹ ಆರೋಪವನ್ನ ಇಟ್ಕೊಂಡು ದೋಸ್ತಿ ಪಕ್ಷಗಳಾದ ಕಾಂಗ್ರೆಸ್ ಮತ್ತು ಜೆಡಿಎಸ್ ಇವತ್ತು ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಸತತ 9 ಗಂಟೆಗಳಿಂದ ದೋಸ್ತಿಗಳನ್ನು ಟಾರ್ಗೆಟ್ ಮಾಡಿದ ಐಟಿ ಇಲಾಖೆ. ಐಟಿ ದಾಳಿ ಖಂಡಿಸಿ ರಾಷ್ಟ್ರ ಮಟ್ಟದಲ್ಲಿ ಪ್ರತಿಭಟನೆ ಮಾಡೋದು. ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿನ ಸಿಟಿಒ ವೃತ್ತದಲ್ಲಿ ಭಾರಿ ಪ್ರೊಟೆಸ್ಟ್ ಅನ್ನು ಹಮ್ಮಿಕೊಂಡಿದ್ದಾರೆ. ಆ ದೃಶ್ಯಾವಳಿಗಳನ್ನು ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಪೊಲೀಸರು ಕೂಡ ಸಜ್ಜಿತರಾಗಿದ್ದಾರೆ, ಬ್ಯಾರಿಕೇಡ್ಗಳನ್ನ ಹಾಕಿದ್ದಾರೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಜಂಟಿಯಾಗಿ ದೊಡ್ಡ ಮಟ್ಟದ ಪ್ರೊಟೆಸ್ಟ್ ಅನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ಸಿಟಿಒ ವೃತ್ತದಲ್ಲಿ ಸುಮಾರು 5,000 ಮಂದಿ ಸೇರುವಂತಹ ನಿರೀಕ್ಷೆ ಇದೆ. ಈ ಪ್ರತಿಭಟನೆಯಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ಮುಖ್ಯಮಂತ್ರಿ ಕುಮಾರಸ್ವಾಮಿ ಸೇರಿದಂತೆ ದೋಸ್ತಿ ಪಕ್ಷಗಳ ನಾಯಕರು ಭಾಗವಹಿಸುವಂತಹ ನಿರೀಕ್ಷೆ ಇದೆ. ಜೊತೆಗೆ ಅಹೋರಾತ್ರಿ ಧರಣಿಯನ್ನ ಮಾಡೋದಕ್ಕೆ ಮುಂದಾಗಿದೆ. ಚುನಾವಣೆಯ ಸಂದರ್ಭದಲ್ಲಿ ದೋಸ್ತಿಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನಾಯಕರು, ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ನಾಯಕರ ಮನೆ ಮೇಲೆ ಐಟಿ ಉದ್ದೇಶಪೂರ್ವಕವಾಗಿ ದಾಳಿಯನ್ನ ಮಾಡ್ತಾ ಇದೆ, ನಮ್ಮನ್ನ ಭಯಭೀತಗೊಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಆದರೆ ಇದು ಯಾವುದಕ್ಕೂ ನಾವು ಜಗ್ಗಲ್ಲ, ಬಗ್ಗಲ್ಲ, ಕುಗ್ಗೋದಿಲ್ಲ. ನಾವು ಕೂಡ ಪ್ರತಿಭಟನೆಯನ್ನ ಮಾಡ್ತೀವಿ, ರಾಷ್ಟ್ರವ್ಯಾಪಿ ಧ್ವನಿಯನ್ನ ಮೊಳಗಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಮತ್ತು ಜೆಡಿಎಸ್ ಬೆಂಗಳೂರಿನ ಸಿಟಿಒ ವೃತ್ತದಲ್ಲಿ ಭಾರಿ ಪ್ರತಿಭಟನೆಯನ್ನ ಮಾಡಿಕೊಂಡಿದೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಈಗ ಅಹೋರಾತ್ರಿ ಧರಣಿಗೆ ಸಜ್ಜಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನನ್ನ ಕೊಲೀಗ್ ಮುರಳೀಧರ್ ನನ್ನ ಜೊತೆ ಇವಾಗ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ. ಮುರಳಿ, ಸೊ ಹೇಗಿದೆ ಇವಾಗ ಪ್ರಿಪರೇಷನ್ಸು? ಯಾವ ರೀತಿ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಕ್ಕಂಥ ಪ್ರಮುಖರು ಯಾರ್ಯಾರು? ಅದಕ್ಕೋಸ್ಕರ ಏನು ಪ್ರಿಪರೇಷನ್ಸ್ ನಡೀತಾ ಇದೆ? ಖಂಡಿತವಾಗಿ ಅರವಿಂದ್, ಏನಂದ್ರೆ 2 ಗಂಟೆಯಿಂದನೇ ಪ್ರೊಟೆಸ್ಟ್ ಅನ್ನ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಈಗ ಏನು ಐಟಿ ಅಧಿಕಾರಿ ಕಚೇರಿ ಏನಿದೆ, ಪ್ರಧಾನ ಕಚೇರಿ ಏನಿದೆ, ಕ್ವಿನ್ಸ್ ರೋಡ್ ಅಲ್ಲಿ ಪ್ರಧಾನ ಕಚೇರಿ ಮುಂದೆ ಎಲ್ಲಾ ರೀತಿಯ ತಯಾರಿಯನ್ನು ಸಹ ಮಾಡ್ಕೊಳ್ತಾ ಇರುವಂತದ್ದು. ಕೆಲವು ಕಾಂಗ್ರೆಸ್ನ ನಾಯಕರು ಸಹ ಬರ್ತಾ ಇದ್ದಾರೆ, ಕಾರ್ಯಕರ್ತರು ಸಹ ಬರ್ತಾ ಇರುವಂತದ್ದು. ಅಂದ್ರೆ ಏನು ಐಟಿಗೆ ಪ್ರಧಾನ ಕಚೇರಿ ಏನಿದೆ, ಪ್ರಧಾನ ಕಚೇರಿಯಿಂದ 100 ಮೀಟರ್ ದೂರದಲ್ಲಿ, ಅಂದ್ರೆ ಕಮಿಷನರ್ ಆಫೀಸ್ ಇಂದ ಬರುವಂತ ರೋಡ್ ಏನಿದೆ, ರೋಡ್ ನ ಕೆಳಗಡೆ ಒಂದು 100 ಮೀಟರ್ ದೂರದಲ್ಲಿ ಅದನ್ನ ಬ್ಲಾಕ್ ಮಾಡಿರುವಂತದ್ದು. ರಸ್ತೆಯ ಒಂದು ಜಂಕ್ಷನ್ ಇದೆ, ಜಂಕ್ಷನ್ ನ ಮಧ್ಯದಲ್ಲೇ ಏನು ಪ್ರತಿಭಟನೆಯನ್ನ ಮಾಡಬೇಕಾಗಿರುವಂತದ್ದು. ಈಗ ನೀವು ನೋಡ್ತಾ ಇರುವಂತದ್ದು ಐಟಿ ಕಚೇರಿಗೆ ಹೋಗೋ ರಸ್ತೆಯನ್ನ ಸಂಪೂರ್ಣವಾಗಿ ಬ್ಲಾಕ್ ಮಾಡಿದ್ದಾರೆ. ಅಲ್ಲಿ ಬ್ಯಾರಿಕೇಡ್ ಅನ್ನ ಹಾಕಿ ಯಾರು ಸಹ ಅಲ್ಲಿಗೆ ಹೋಗಬಾರದು ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ಸಹ ಎಚ್ಚರಿಕೆಯನ್ನು ವಹಿಸಿರುವಂತದ್ದು. ಸುಮಾರು ಈಗಾಗಲೇ ಪೊಲೀಸರು ಈಗಾಗಲೇ ನಿಯೋಜನೆಗೊಂಡಿದ್ದಾರೆ. ಜೊತೆಗೆ ಎಕ್ಸ್ಪ್ರೆಸ್ ಸರ್ಕಲ್ ಏನಿದೆ, ಇಂಡಿಯನ್ ಎಕ್ಸ್ಪ್ರೆಸ್ ಸರ್ಕಲ್ ಇಂದನೇ ಇನ್ನು ವೆಹಿಕಲ್ಗಳನ್ನ ಡೈವರ್ಷನ್ ಅನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ವಾರ್ತಾ ಇಲಾಖೆ ಮುಂದೆ ರಸ್ತೆ ಏನಿದೆ, ಆ ರಸ್ತೆ ಮೂಲಕ ಶಿವಾಜಿನಗರಕ್ಕೆ ಹೋಗುವಂತದ್ದು. ಅದಾದ ನಂತರ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗೋ ರಸ್ತೆ ಏನಿದೆ, ಆ ರಸ್ತೆ ಸಂಚಾರವನ್ನು ಸಂಪೂರ್ಣವಾಗಿ ನಿಷೇಧವನ್ನು ಮಾಡಿದ್ದಾರೆ. ಅಂದ್ರೆ ಕೆಲವೊಂದು ಈಗಾಗಲೇ ಕಾಂಗ್ರೆಸ್ನ ಕಾರ್ಯಕರ್ತರು ಸಹ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ, ಅಂದ್ರೆ ಕೆಲವು ಹೊತ್ತಿನಲ್ಲಿ ಎಲ್ಲಾ ನಾಯಕರು ಸಹ ಬರೋ ಸಾಧ್ಯತೆಗಳಿದ್ದಾವೆ. ಅಂದ್ರೆ ದಿನೇಶ್ ಗುಂಡೂರಾವ್ ಇರ್ಬೋದು, ಕೃಷ್ಣ ಬೈರೇಗೌಡ ಇರ್ಬೋದು, ಡಿಸಿಎಂ ಅವರು ಇರ್ಬೋದು, ಡಿಸಿಎಂ ಪರಮೇಶ್ವರ್ ಇರ್ಬೋದು, ಸಿಎಂ ಅವರು ಸಹ ಈಗ ಮೈಸೂರಿನಿಂದ ಹೊರಡ್ತಾ ಇದ್ದೀನಿ, ನಾನು ಸಹ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಮಾಜಿ ಪ್ರಧಾನಿಗಳಾಗಿರುವಂತಹ ದೇವೇಗೌಡರು ಸಹ ಪ್ರತಿಭಟನೆ ಮಾಹಿತಿ ಸಿಗ್ತಾ ಇರುವಂತದ್ದು. ಅಂದ್ರೆ ಇಡೀ ಪ್ರತಿಭಟನೆಯ ರೂವಾರಿಯಾಗಿ ದೇವೇಗೌಡರು ಇರ್ತಾರೆ ಅನ್ನೋದ್ರ ಬಗ್ಗೆನೂ ಸಹ ಮಾಹಿತಿ ಇರುವಂತದ್ದು. ಜೊತೆಗೆ ಸಹ ಮಾಡ್ತೀವಿ ಅಂತೇಳಿ ಪಶ್ಚಿಮ ಬಂಗಾಳದಲ್ಲಿ ಧರಣಿ ಆಯ್ತು. ಅದೇ ರೀತಿಯಲ್ಲಿ ಕರ್ನಾಟಕದಲ್ಲೂ ಸಹ ಮುರಳಿ, ಮತ್ತೆ ನಿಮ್ಮನ್ನ ನಾನು ಸಂಪರ್ಕ ಮಾಡ್ತೀನಿ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನನ್ನ ಕೊಲೀಗ್ ಮುರಳೀಧರ್ ಇಂದ ಮತ್ತೆ ಸಂಪರ್ಕ ಮಾಡ್ತಾ ಇದ್ದೀನಿ. ಮುರಳಿ, ಒಂದು ಸೀರಿಯಸ್ ಕ್ವೆಶ್ಚನ್ ರೈಸ್ ಆಗುತ್ತೆ. ರಾಜ್ಯದಲ್ಲಿ ಇವಾಗ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿದೆ. ನೀತಿ ಸಂಹಿತೆ ಜಾರಿಯಲ್ಲಿ ಇರಬೇಕಾದ್ರೆ ದೊಡ್ಡ ಮಟ್ಟದ ಪ್ರತಿಭಟನೆಗಳನ್ನ ಮಾಡೋದು ನಿಷಿದ್ಧ. ಆದರೂ ಆಡಳಿತ ಪಕ್ಷಗಳೇ ಈ ರೀತಿ ಪ್ರತಿಭಟನೆ ಮಾಡ್ತಾ ಇರೋದಕ್ಕೆ ಪರ್ಮಿಷನ್ ಇದೆಯಾ ಅಂತ?
ಖಂಡಿತವಾಗಿ ಇದಕ್ಕೆ ಈ ಪ್ರತಿಭಟನೆಗೆ ಯಾವುದೇ ರೀತಿಯ ಪರ್ಮಿಷನ್ ಕೂಡ ಇಲ್ಲ. ಯಾಕಂದ್ರೆ ಏನು ಪೊಲೀಸ್ ಇಲಾಖೆಯು ಸಹ ಅದ್ರ ಬಗ್ಗೆ ಸ್ಪಷ್ಟವನ್ನು ಪಡಿಸ್ತಾ ಇರುವಂತದ್ದು. ಅದಕ್ಕೋಸ್ಕರನೇ ಏನು ಐಟಿ ಕಚೇರಿ ಏನಿದೆ, ಐಟಿ ಕಚೇರಿಯಿಂದ ಸುಮಾರು 100 ಮೀಟರ್ ದೂರದಲ್ಲಿ ಇದಕ್ಕೆ ನಿಷೇಧನ ಮಾಡಿರುವಂತದ್ದು. ಅಂದ್ರೆ ಯಾರು ಸಹ ಇಲ್ಲಿ ಬಂದು ಪ್ರತಿಭಟನೆಯನ್ನ ಮಾಡುವಾಗಿಲ್ಲ. ರೂಲ್ಸ್ ಪ್ರಕಾರ 100 ಮೀಟರ್ ದೂರದಲ್ಲೇ ಇದನ್ನ ಪ್ರತಿಭಟನೆಯನ್ನ ಮಾಡಬೇಕು. ಜೊತೆಗೆ ಅಹೋರಾತ್ರಿ ಧರಣಿಯನ್ನು ಮಾಡ್ತೀವಿ ಅಂತ ಹೇಳಿ ಈಗ ದೋಸ್ತಿ ಸರ್ಕಾರ ಒಂದು ಸ್ಪಷ್ಟವನ್ನು ಪಡಿಸ್ತಾ ಇರುವಂತದ್ದು. ಅದು ಪಶ್ಚಿಮ ಬಂಗಾಳದ ರೀತಿಯಲ್ಲೇ ನಾವು ಏನು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಿರುವ ತನಿಖಾ ಸಂಸ್ಥೆಗಳೇನಿರ್ತವೆ ಆ ತನಿಖಾ ಸಂಸ್ಥೆಗಳಿಗೆ ಬಿಸಿ ಮುಟ್ಟಿಸಬೇಕು. ಯಾಕಂದ್ರೆ ಹೊರಗಡೆಯಿಂದ ಬಂದಂತ ಅಧಿಕಾರಿಗಳೇನಿರ್ತಾರೆ, ಹೊರಗಡೆಯಿಂದ ಬಂದಂತ ಅಧಿಕಾರಿಗಳು ರಾಜ್ಯ ಸರ್ಕಾರದ ಅನುಮತಿಯನ್ನು ಪಡ್ಕೊಳ್ಳೋ ರೀತಿಯಲ್ಲಿ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಪ್ರತಿಭಟನೆಯೂ ಸಹ ಪ್ರಾರಂಭವಾಗುವಂಥದ್ದು. ಈಗಾಗಲೇ ಇಂಡಿಯನ್ ಎಕ್ಸ್ಪ್ರೆಸ್ ಸರ್ಕಲ್ ಏನಿದೆ, ಇಂಡಿಯನ್ ಎಕ್ಸ್ಪ್ರೆಸ್ ಸರ್ಕಲ್ ಇಂದನೇ ಈಗ ಕಂಪ್ಲೀಟ್ಲಿ ವೆಹಿಕಲ್ಗಳನ್ನ ಡೈವರ್ಟ್ ಮಾಡ್ತಾ ಇರುವಂತದ್ದು. ಅಂದ್ರೆ ಈ ರಸ್ತೆಯಲ್ಲಿ ಯಾವುದೇ ರೀತಿಯ ಸಂಚಾರವನ್ನ ಮಾಡಬಾರ್ದು ಅಂತ ಹೇಳಿ ಡೈವರ್ಟ್ ಅನ್ನ ಮಾಡ್ತಾ ಇರುವಂತದ್ದು. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ. ಈಗಷ್ಟೇ ಕೆಲವೇ ಏನು ಕಾಂಗ್ರೆಸ್ನ ಕಾರ್ಯಕರ್ತರು ಬರ್ತಾ ಇದ್ದಾರೆ. ಮುಂದಿನ ಹೊತ್ತುಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಏನು ಬೆಂಬಲಿಗರು, ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಬೆಂಬಲಿಗರೇನಿದ್ದಾರೆ, ಕಾರ್ಯಕರ್ತರೇನಿದ್ದಾರೆ, ಅವರೆಲ್ಲರೂ ಸಹ ಬರೋ ಸಾಧ್ಯತೆಗಳಿರುವಂತದ್ದು. ಕೃಷ್ಣ ಬೈರೇಗೌಡ ಅವರು ಸಹ ಬರ್ತಾರೆ, ದಿನೇಶ್ ಗುಂಡೂರಾವ್ ಅವರು ಬರ್ತಾರೆ, DCM ಪರಮೇಶ್ವರ್ ಅವರು ಸಹ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಈಗಷ್ಟೇ CM ಕುಮಾರಸ್ವಾಮಿ ಅವರು ಮೈಸೂರಿನಲ್ಲಿ ಮಾತಾಡ್ತಾ ಹೇಳ್ತಾ ಇದ್ರು, ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ನಾನು ಸಹ ಏನು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತೀನಿ, ನಾನು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತೀನಿ ಅಂತ ಹೇಳಿ ಹೇಳಿಕೆಯನ್ನ ಕೊಡ್ತಾ ಇದ್ರು. ಅಂದ್ರೆ ಇವತ್ತು ರಾತ್ರಿನೂ ಸಹ ಅಂದ್ರೆ ಇನ್ನೊಂದು ಗಮನಾರ್ಹ ವಿಚಾರ ಅಂದ್ರೆ ಇಲ್ಲಿಂದ ಸ್ವಲ್ಪ ದೂರದಲ್ಲೇ IPL ಮ್ಯಾಚ್ ಕೂಡ ನಡೀತಾ ಇರುವಂತದ್ದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಇಲ್ಲಿಂದ 500 ಮೀಟರ್ ದೂರದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಕೂಡ ಇದೆ. ಅಲ್ಲೂ ಸಹ ಬಂದೋಬಸ್ತನ್ನ ಮಾಡ್ಕೊಳ್ಬೇಕಾಗಿರುವಂತದ್ದು. ಯಾಕಂದ್ರೆ ಸಾಕಷ್ಟು ವೆಹಿಕಲ್ಗಳ ಬರುವಂತದ್ದು. ರಾತ್ರಿ 8 ಗಂಟೆ ಮ್ಯಾಚ್ ಇದೆ, ಇಲ್ಲೂ ಸಹ ವೆಹಿಕಲ್ಗಳು ಬರ್ತವೆ. ಅದ್ರ ಬಗ್ಗೆ ಯಾವ ರೀತಿಯ ಪ್ರಿಕಾಷನ್ಸ್ ಅಂದ್ರೆ ಮುನ್ನೆಚ್ಚರಿಕೆಯನ್ನ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆನೂ ಸಹ ಪೊಲೀಸರು ದೊಡ್ಡ ತಲೆನೋವಾಗಿರುವಂತದ್ದು. ಇಲ್ಲಿ ಇಡೀ ರೋಡ್ ಬ್ಲಾಕ್ ಆದ್ರೆ ಅಲ್ಲಿಗೆ ಯಾವ ರೀತಿಯ ಏನು ಕ್ರೀಡಾಭಿಮಾನಿಗಳು ಬರ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲಗಳಿರುವಂತದ್ದು. ಅಂದ್ರೆ ಇವರನ್ನ ಮನವೊಲಿಸೋ ಪ್ರಯತ್ನನೂ ಸಹ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಗೊತ್ತಾಗ್ತಾ ಇದೆ. ಆದ್ರೆ ರಾಜ್ಯ ಸರ್ಕಾರದ ಆಡಳಿತ ಚುಕ್ಕಾಣಿಯಾಗಿರುವಂತಹ ಕುಮಾರಸ್ವಾಮಿ ಅವರೇ ಅಹೋರಾತ್ರ ಧರಣಿಯನ್ನ ಕೂರ್ತೀನಿ ಅಂತ ಹೇಳಿ ಹೇಳ್ತಾ ಇರುವಂತದ್ದು ಸಾಕಷ್ಟು ಆಶ್ಚರ್ಯನ ಉಂಟು ಮಾಡ್ತಾ ಇದೆ. ಜೊತೆಗೆ ನೀತಿ ಸಂಹಿತೆ ಇರುವ ಹಿನ್ನೆಲೆಯಲ್ಲಿ ಈ ರೀತಿ ಪ್ರತಿಭಟನೆ ಮಾಡುವಂತದ್ದು ಎಷ್ಟು ಸರಿ ಅಂತ ಹೇಳಿ ರಾಜಕೀಯವಾಗಿ ಚರ್ಚೆಗಳು ಸಹ ನಡೀತಾ ಇರುವಂತದ್ದು. ಅಂದ್ರೆ ಚುನಾವಣಾ ಆಯೋಗ ಇದ್ರ ಬಗ್ಗೆ ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅನ್ನೋದ್ರ ಬಗ್ಗೆನೂ ಸಹ ಸಾಕಷ್ಟು ಅನುಮಾನಗಳಿರುವಂತದ್ದು. ಅರವಿಂದ್, ಮುರಳಿ, ಇವಾಗ ಜೆಡಿಎಸ್ ಮತ್ತು ಕಾಂಗ್ರೆಸ್ನ ನಾಯಕರು ಮಾಡ್ತಾ ಇರತಕ್ಕಂಥ ಆರೋಪ, ಕೇಂದ್ರ ಸರ್ಕಾರದವರು ಈ ರೀತಿ ಪಿತೂರಿ ನಡೆಸಿ ಐಟಿಯನ್ನ ಚೂ ಬಿಟ್ಟಿದ್ದಾರೆ ಅಂತ. ಹಾಗಾಗಿ ಇವರು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಬೇಕು ಅಥವಾ ಬಿಜೆಪಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಬೇಕು, ಆದ್ರೆ ಐಟಿ ಕಚೇರಿ ಮುಂದೆ ಯಾಕೆ ಅಂತ. ಖಂಡಿತವಾಗಿ ಅಂದ್ರೆ ಈ ಪ್ರಶ್ನೆ ಸಹಜವಾಗಿ ಮೂಡುವಂತದ್ದು. ಯಾಕೆಂದ್ರೆ ಮುರಳಿ ಹಾಗೆ ಲೈನ್ ಅಲ್ಲಿ ಇರಿ, ಮತ್ತೆ ನಿಮ್ಮನ್ನ ನಾನು ಸಂಪರ್ಕ ಮಾಡ್ತೀನಿ. ಅರವಿಂದ್, ಏನಂದ್ರೆ ಇವತ್ತಿನ ಪ್ರತಿಭಟನೆ ದೊಡ್ಡ ಮಟ್ಟದಲ್ಲೇ ಆಗುವಂತ ಸಾಧ್ಯತೆಗಳೇ ಹೆಚ್ಚಿರುವಂತದ್ದು. ಯಾಕಂದ್ರೆ ಅಹೋರಾತ್ರಿ ಧರಣಿಯನ್ನ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ಸಹ ಏನು ಪ್ರತಿಭಟನಾ ಸ್ಥಳಕ್ಕೆ ಬಂದಿದ್ದಾರೆ. ಜೊತೆಗೆ JDS ನ ಸಾಕಷ್ಟು ಮುಖಂಡರು ಸಹ ಇಲ್ಲಿಗೆ ಬಂದಿರುವಂತದ್ದು. ರಾಮಲಿಂಗಾರೆಡ್ಡಿ ಅವರು ಸಹ ಮಾಧ್ಯಮಗಳ ಜೊತೆ ಮಾತಾಡ್ತಾ ಇರೋ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ರು. ಇವತ್ತು ನಾವು ಪ್ರತಿಭಟನೆಯನ್ನ ಮಾಡ್ತೀವಿ, ಕೇಂದ್ರ ಸರ್ಕಾರಕ್ಕೆ ಒಂದು ಬಿಸಿಯನ್ನ ಮುಟ್ಟಿಸಬೇಕು ಅಂತ ಹೇಳಿ ನಾವು ತಯಾರಾಗಿದ್ದುಕೊಂಡೇ ಇವತ್ತು ನಾವು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಕೇಂದ್ರ ಸರ್ಕಾರಕ್ಕೆ ಒಂದು ಸ್ಪಷ್ಟ ಸಂದೇಶ ರವಾನೆ ಆಗಬೇಕು. ಆ ರವಾನೆ ಆಗೋ ತನಕ ಸಹ ನಮ್ಮ ಪ್ರತಿಭಟನೆಯನ್ನ ಮುಂದುವರಿಸ್ತೀವಿ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಒಂದು ಸ್ಪಷ್ಟವಾಗಿ ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ರು. ಅಂದ್ರೆ ಒಂದು ರೀತಿಯಲ್ಲಿ ಏನು ರಾಮಲಿಂಗಾರೆಡ್ಡಿ ಅವರು ಏನು ಈಗ ಪ್ರೊಟೆಸ್ಟ್ಗೆ ಬರ್ತಾ ಇದ್ದಾರೆ. ಜೊತೆಗೆ ದಿನೇಶ್ ಗುಂಡೂರಾವ್ ಇರ್ಬೋದು, ಕೃಷ್ಣ ಬೈರೇಗೌಡ ಇರ್ಬೋದು, ಮತ್ತೆ ಏನಿಗಾಗಲೇ ಮೈಸೂರಿಂದನೂ ಸಹ ಕುಮಾರಸ್ವಾಮಿ ಅವರು ವಿಶೇಷ ಹೆಲಿಕಾಪ್ಟರ್ನ ಮೂಲಕ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸ್ತಿದ್ದಾರೆ ಅಂತ ಹೇಳಿ ಮಾಹಿತಿ ಸಿಕ್ಕಿರುವಂತದ್ದು. ಅವರು ಸಹ ಇಲ್ಲಿಗೇನು ಬೆಂಗಳೂರಿಗೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬರ್ತಾರೆ. ಇನ್ನೊಂದು ಭವಿಷ್ಯ ಇನ್ನು 1-1.5 ತಾಸಿನ ಒಳಗಡೆ ಈ ಐಟಿ ಕಚೇರಿಯ ಬಳಿ ಬರ್ತಾರೆ. ಅವರು ಸಹ ಪ್ರತಿಭಟನೆಗೆ ಕೂರ್ತಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಸಿಕ್ಕಿರುವಂತದ್ದು. ಅಂದ್ರೆ ಅವರು ಬಂದಿರುವಂತದ್ದು, ದೇವೇಗೌಡರು ಬರುವಂತದ್ದು, ಇವರೆಲ್ಲರೂ ಸಹ ಬಂದ್ರೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಕಾವನ್ನ ಪಡೆದುಕೊಳ್ಳುತ್ತೆ. ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ಒಂದು ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಬೇಕು ಅನ್ನೋ ಒಂದು ಯತ್ನ ಎಷ್ಟು ಮಟ್ಟಿಗೆ ಸಕ್ಸಸ್ಫುಲ್ ಆಗುತ್ತೆ, ಅಂದ್ರೆ ಯಶಸ್ವಿ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಸಹ ಕಾದು ನೋಡ್ಬೇಕಾಗಿರುವಂತದ್ದು. ಅರವಿಂದ್, ಓಕೆ ಮುರಳಿ, ಹಾಗೆ ಮತ್ತೊಂದು ಸರ್ತಿ ಅಲ್ಲಿನ ದೃಶ್ಯಗಳನ್ನು ನಮಗೆ ತೋರಿಸಿ. ಜೊತೆಗೆ ನಾನು ಆಗಲೇ ಒಂದು ಪ್ರಶ್ನೆ ಕೇಳಿದ್ದೆ, ವೈ IT ಡಿಪಾರ್ಟ್ಮೆಂಟ್ ಇವರ ಸಿಟ್ಟು ಆಕ್ರೋಶ ಇರತಕ್ಕಂಥದ್ದು ಬಿಜೆಪಿಯ ಮೇಲೆ, ಬಿಜೆಪಿ ಕಚೇರಿ ಮುಂದೆ ಮಾಡಿದಿದ್ರೆ ಹೆಚ್ಚು ಸಮಂಜಸವಾಗ್ತಿತ್ತಾ ಅಂತ. ಆ ಉತ್ತರವನ್ನು ಕೊಡೋದ್ರ ಜೊತೆಗೆ ಅಲ್ಲಿನ ಪರಿಸ್ಥಿತಿಯನ್ನು ಕೂಡ ವಿವರಿಸಬಹುದಾ ಮುರಳಿ?
ಖಂಡಿತವಾಗಿ ಅರವಿಂದ್, ಏನಂದ್ರೆ IT ಅಧಿಕಾರಿಗಳು ಬಿಜೆಪಿಯ ತಾಳಕ್ಕೆ ಕುಣಿತಾ ಇದ್ದಾರೆ, ಕೇಂದ್ರ ಸರ್ಕಾರದ ತಾಳಕ್ಕೆ ಕುಣಿತಾ ಇದ್ದಾರೆ ಅಂತ ಹೇಳಿ ಪ್ರತಿ ಬಾರಿಯೂ ಪ್ರತಿ ಒಂದು ದಾಳಿ ನಡೆದಾಗ್ಲೂ ಸಹ ಸಂದರ್ಭದಲ್ಲೂ ಸಹ ರಾಜ್ಯ ನಾಯಕರುಗಳು ಇದೇ ಹೇಳಿಕೆಯನ್ನ ಕೊಡ್ತಾ ಇದ್ರು. ಕಳೆದ 5 ವರ್ಷದಿಂದನೂ ಸಹ ಬಿಜೆಪಿ ಕಾಂಗ್ರೆಸ್ ಅನ್ನ ಟಾರ್ಗೆಟ್ ಅನ್ನ ಮಾಡ್ಕೊಂಡಿದೆ, ಕಾಂಗ್ರೆಸ್ ಅನ್ನ ಟಾರ್ಗೆಟ್ ಮಾಡಿ ಈ ದಾಳಿಯನ್ನ ನಡೆಸ್ತಾ ಇದೆ ಅಂತ ಹೇಳಿ. ಅದೇ ರೀತಿ ಅದಕ್ಕೆ ಪುಷ್ಟಿ ಕೊಡುವ ರೀತಿಯಲ್ಲಿ ಏನೋ ದಾಳಿಗಳು ಅದೇ ರೀತಿಯ ಸಾಗ್ತಾ ಇದ್ದು, IT ದಾಳಿಗಳು ಸಹ ಅದೇ ರೀತಿ ಇದುವು ಅಂತ ಹೇಳ್ಬೋದು. ಈಗ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ, ಅಂದ್ರೆ ಬಿಜೆಪಿ ಕಚೇರಿಯ ಮುಂದೆ ಏನು ಪ್ರತಿಭಟನೆಯನ್ನ ಮಾಡೋದ್ರ ಬದಲಾಗಿ IT ಕಚೇರಿ ಮುಂದೆ ದಾಳಿಯನ್ನ ಮಾಡ್ತಾ ಇದ್ದಾರೆ. ಏನಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂದ್ರೆ, ಒಂದು ತನಿಖಾ ಸಂಸ್ಥೆ ಆಗಿರುವಂತದ್ದು, ಅದೇ ಒಂದು ಸ್ವಾಯತ್ತ ತನಿಖಾ ಸಂಸ್ಥೆ, ಯಾವುದೇ ಸರ್ಕಾರದ ಅಧೀನದಲ್ಲಿ ಇಲ್ದೇನೆ ಅದಕ್ಕೆ ಬಂದಂತ ಕ್ರೆಡಿಬಲ್ ಇನ್ಫಾರ್ಮೇಶನ್ ಏನ್ ಹೇಳ್ತಾರೆ, ಸಂಪನ್ಮೂಲ ಏನಿರುತ್ತೆ ಆ ಸಂಪನ್ಮೂಲವನ್ನ ಇರಿಸಿಕೊಂಡು ದಾಳಿಯನ್ನ ನಡೆಸಬೇಕು. ಆದ್ರೆ ಸ್ವಾಯತ್ತ ತನಿಖಾ ಸಂಸ್ಥೆ ಒಂದು ಈ ರೀತಿಯಲ್ಲಿ ಪೂರ್ವಾಗ್ರಹ ಪೀಡಿತವಾಗಿ ದಾಳಿಯನ್ನ ನಡೆಸ್ತಾ ಇರುವಂತದ್ದು ಸರಿಯಲ್ಲ ಅಂತ ಹೇಳಿ. ಮುರಳಿ ಅಲ್ಲೇನೋ ಗಲಾಟೆ ಆಗ್ತಾ ಇದೆ ಏನು ಅಂತ ನೋಡೋಣ, ಹಾಗೆ ನಿಮ್ ಜೊತೆ ಸಂಪರ್ಕದಲ್ಲಿ ನಮ್ ಜೊತೆನಲ್ಲಿ. ಬಟ್ ಅಲ್ಲಿ ಏನಾಗ್ತಾ ಇದೆ ಅಂತಕ್ಕಂಥದನ್ನ ಸ್ವಲ್ಪ ಹತ್ತಿರದಿಂದ ತೋರಿಸುವಂತಹ ಪ್ರಯತ್ನವನ್ನ ಮಾಡಬಹುದಾ ನೋಡಿ. ಜೊತೆಗೆ ನೀತಿ ಪ್ರತಿಭಟನೆ ಮಾಡುವಂಥದ್ದು ಎಷ್ಟು ಸರಿ ಅಂತ ಅಷ್ಟೇ ಶಾಸಕ ರಾಮಲಿಂಗಾರೆಡ್ಡಿ ಅವರು ಮಾತನಾಡ್ತಾ ಇದ್ರು. ಕೇಂದ್ರ ಸರ್ಕಾರ ಸ್ವಾಯತ್ತ ಸಂಸ್ಥೆಯೊಂದನ್ನ ದುರ್ಬಳಕೆ ಮಾಡಿಕೊಂಡು ಚುನಾವಣೆಯಲ್ಲಿ ಗೆಲ್ಲುವಂತಹ ವಾಮ ಮಾರ್ಗದಲ್ಲಿ ನಡೀತಾ ಇದ್ದಾರೆ. ಹಾಗಾಗಿ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಇನ್ನೇನು ಕೆಲವೇ ಹೊತ್ತಿನಲ್ಲಿ JDSನ ಅಧ್ಯಕ್ಷರು, ನಮ್ಮ ಪಕ್ಷದ ಅಧ್ಯಕ್ಷರು ಬರ್ತಾರೆ, ಮುಂದಿನ ಪ್ರತಿಭಟನೆಯ ಸ್ವರೂಪವನ್ನು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ.